ಹಾಯ್ ಫ್ರೆಂಡ್ಸ್, ಇವತ್ತಿನ ಅಧ್ಯಾಯ ಸ್ವಚ್ಛ ಭಾರತ ಅಭಿಯಾನ. ಈ ಸ್ವಚ್ಛ ಭಾರತ ಅಭಿಯಾನ ಈ ಒಂದು ಇಮೇಜ್ ಅನ್ನು ನೋಡ್ರೆ ನಿಮಗೆ ಅರ್ಥ ಆಗ್ತದ. ಇದರಲ್ಲಿ ಒಟ್ಟು 3 ಭಾಗಗಳನ್ನಾಗಿ ಸ್ವಚ್ಛ ಭಾರತ ಮಿಷನ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕಸರಹಿತ ಭಾರತ ಅಂದ್ರ ನರೇಂದ್ರ ಮೋದಿ ಅವರು ಸ್ವಚ್ಛ ಮಾಡ್ತಾ ಇದ್ದಾರೆ, ಅದನ್ನು ನೋಡ್ಬೋದು. ಎರಡನೇದಾಗಿ ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಮಾಡುವುದು. ಮೂರನೇದಾಗಿ ಶೌಚಾಲಯಗಳ ನಿರ್ಮಾಣ ಮಾಡುವುದು. ಮತ್ತು ಅದೇ ರೀತಿ ಮಕ್ಕಳಲ್ಲಿ ಅಥವಾ ಒಂದು ಯುವಕರಲ್ಲಿ ಅಥವಾ ವೃದ್ಧರಲ್ಲಿ ಸ್ವಚ್ಛತೆಯ ಕುರಿತು ಅರಿವನ್ನು ಮೂಡಿಸುವ ಕೆಲಸ ಈ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ನಡೀತಾ ಇದೆ. ನೆಕ್ಸ್ಟ್, ಈ ಸ್ವಚ್ಛ ಭಾರತ ಮಿಷನ್ದ ಹಿನ್ನೆಲೆಯನ್ನು ನೋಡಬೇಕಾತಂದ್ರೆ 1985ರಲ್ಲಿ ಭಾರತ ಸರ್ಕಾರ ಮತ್ತು ವಿದೇಶಿ ಸಂಸ್ಥೆಗಳಾದ ಡ್ಯಾನಿಡಾ, ರಾಯಲ್ ನೆದರ್ಲ್ಯಾಂಡ್, ವಿಶ್ವ ಬ್ಯಾಂಕ್, ಯುನಿಸೆಫ್ ಇಂತಹ ಸಂಸ್ಥೆಗಳು ಸ್ವಚ್ಛತಾ ಕಾರ್ಯಕ್ರಮಗಳನ್ನು 1985ರಿಂದಲೂ ಅನುಷ್ಠಾನಗೊಳಿಸುತ್ತಾ ಬಂದಿವೆ. ಅದರಲ್ಲಿ ಮೊದಲನೇದಾಗಿ 1995ರಲ್ಲಿ ನಿರ್ಮಲ ಗ್ರಾಮ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ತಗೊಂಡು ಬರ್ತಾರೆ. ಅಂದ್ರೆ NGP ಅಂತ ಕರೀತಾರೆ, ನಿರ್ಮಲ ಯೋಜನೆ, ನಿರ್ಮಲ ಗ್ರಾಮ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಬರ್ತಾರೆ ಕೇಂದ್ರ ಸರ್ಕಾರದವರು. ಇದು 8 ವರ್ಷಗಳ ಕಾಲ ಅನುಷ್ಠಾನದಲ್ಲಿ ಇತ್ತು. 2005 ಅಕ್ಟೋಬರ್ 2ರಿಂದ ಸಂಪೂರ್ಣ ನೈರ್ಮಲ್ಯ ಆಂದೋಲನ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಬರ್ತಾರೆ. ಅಂದ್ರೆ TSC ಅಂತ ಕಾರ್ಯಕ್ರಮ, ಅದು ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಬರ್ತಾರೆ. ಅದರ ನಂತರ 2012 ಏಪ್ರಿಲ್ 1ರಿಂದ ನಿರ್ಮಲ ಭಾರತ ಅಭಿಯಾನ ಅಂತ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಬರ್ತಾರೆ. ಅಂದ್ರೆ ಮೊದಲಿದ್ದ ಕಾರ್ಯಕ್ರಮದ ಸೇಮ್ ಕಾನ್ಸೆಪ್ಟ್ ಇದಿರ್ತಾವೆ, ಇಲ್ಲಿ ಹೆಸರನ್ನ ಚೇಂಜ್ ಮಾಡ್ತಾರೆ. ಅದರ ಹೆಸರು NBA ಅಂತ, ಅಂದ್ರೆ ನಿರ್ಮಲ ಅಭಿಯಾನ ಅಂತ. ತದನಂತರ ಇತ್ತೀಚೆಗೆ ಇರುವಂತಹ ಕಾರ್ಯಕ್ರಮ ಸ್ವಚ್ಛ ಭಾರತ ಅಭಿಯಾನ. ಈಗ ಪ್ರಸ್ತುತವಾಗಿ ಸ್ವಚ್ಛ ಭಾರತ ಅಭಿಯಾನ ಅಂತದ. ಇದರ ಟ್ಯಾಗ್ ಲೈನ್ ನೀವು ನೆನಪಿಡಬೇಕಾಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಏಕ ಕದಂ ಸ್ವಚ್ಛತಾ ಕಿ ಓರ್ ಅಂತ ಇದರ ಟ್ಯಾಗ್ ಲೈನ್. ಈಗ ಪ್ರಸ್ತುತವಾಗಿ 2014 ಅಕ್ಟೋಬರ್ 2ರಿಂದ ಸ್ವಚ್ಛ ಭಾರತ ಅಭಿಯಾನ ಅಂತದ ಈಗ ಪ್ರೆಸೆಂಟ್ ಆಗಿ. ಈ ಸ್ವಚ್ಛ ಭಾರತ ಅಭಿಯಾನ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ 2019 ಅಕ್ಟೋಬರ್ 2ರ ಒಳಗಾಗಿ, ಅಂದ್ರೆ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ವೇಳೆಗೆ 100% ಅಂದ್ರೆ 100% ಏನ್ ಮಾಡಬೇಕಾಗಿದೆ, ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಕಸರಹಿತ ಭಾರತ, ಅಂದ್ರೆ ಕಸರಹಿತ ಭಾರತವಾಗಿರಬೇಕು, ಬಯಲು ಶೌಚ ಮುಕ್ತ ಭಾರತವಾಗಿರಬೇಕು. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಶೌಚಾಲಯ ಇರಬೇಕು ಅಂತ ಇದು ಹೇಳ್ತದ. ಇನ್ನೊಂದು ಏನು ಗುರಿ ಹೊಂದೈತಿ ಇದು ಸ್ವಚ್ಛ ಭಾರತ ಅಭಿಯಾನದ ಗುರಿ ಅಂದ್ರೆ, ಪ್ರಸ್ತುತವಾಗಿ ಇರುವ 3% ಬೆಳವಣಿಗೆ ದರವನ್ನ 2019 ಅಕ್ಟೋಬರ್ 2ಗೆ 10% ಹೆಚ್ಚಿಸುವುದು. ಅಂದ್ರೆ ಶೌಚಾಲಯ ನಿರ್ಮಾಣದಲ್ಲಿ ಈ ಬೆಳವಣಿಗೆ ದರವನ್ನ 10% ಹೆಚ್ಚಿಸುವುದು ಅಂತ ಹೇಳ್ತಾರೆ. ನೆಕ್ಸ್ಟ್, ಪ್ರಸ್ತುತವಾಗಿ ಅನುದಾನ 60 ಮತ್ತು 40ರ ಒಂದು ಅನುಪಾತದಲ್ಲಿದೆ. ಅಂದ್ರೆ ಕೇಂದ್ರ ಸರ್ಕಾರ 60 ನೀಡಿದರೆ ರಾಜ್ಯ ಸರ್ಕಾರ 40ರಷ್ಟು ಅನುದಾನವನ್ನು ನೀಡ್ತಾ ಇದೆ. ಅಂದ್ರೆ ಪ್ರತಿಯೊಂದು ಶೌಚಾಲಯದ ಘಟಕ ವೆಚ್ಚ 12,000 ರೂಪಾಯಿ ಇದೆ ಈಗ ಪ್ರಸ್ತುತವಾಗಿ. ಇದರಲ್ಲಿ ಕೇಂದ್ರ ಸರ್ಕಾರ 7,200 ಮತ್ತು ರಾಜ್ಯ ಸರ್ಕಾರ 4,800 ರೂಪಾಯಿಯನ್ನ ಭರಿಸ್ತಾ ಇದೆ. 12,000ದಾಗ ಕೇಂದ್ರ ಸರ್ಕಾರ 7,200 ರೂಪಾಯಿ ಕೊಟ್ಟಿತ್ತು ಅಂದ್ರೆ ಸರ್ಕಾರ 4,800 ರೂಪಾಯಿಯನ್ನ ನೀಡುತ್ತದೆ. ನೆಕ್ಸ್ಟ್, ಅಂದ್ರೆ ಇಲ್ಲಿ ಅನುದಾನವನ್ನ ಬಹಳಷ್ಟು ಬುಕ್ಗಳು 75-25 ಅಂತ ಕೊಟ್ಟಿದ್ದಾವೆ, ಅದು ತಪ್ಪು. ಈಗ ಪ್ರಸ್ತುತವಾಗಿ ಕೇಂದ್ರ ಸರ್ಕಾರ 60 ಮತ್ತು ರಾಜ್ಯ ಸರ್ಕಾರ 40ರಷ್ಟು ಅನುದಾನವನ್ನು ನೀಡುತ್ತಾ ಇದೆ. ಅದೇ ರೀತಿ
15,000 ರೂಪಾಯಿ ಪ್ರೋತ್ಸಾಹಧನವನ್ನು ಸಹ ಈಗ SC ಮತ್ತು ST ಹಾಗೂ ವಿಶೇಷ ಘಟಕ ಉಪಯೋಜನೆ ಮತ್ತು ಗಿರಿಧರ ಉಪಯೋಜನೆಯಲ್ಲಿ ನೀಡ್ತಾ ಇದ್ದಾರೆ. ಅಂದರೆ 12,000 ರೂಪಾಯಿ ಜನರಲ್ಗೆ ಆಯಿತು, 15,000 ರೂಪಾಯಿ SC ಮತ್ತು ST ಹಾಗೂ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಧರ ಉಪಯೋಜನೆಗೆ ನೀಡ್ತಾ ಇದೆ, ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ. ಇದು ಅಂದ್ರೆ ಸ್ವಚ್ಛ ಭಾರತ ಮಿಷನ್ ಇದು ಏನಿದೆಯಲ್ಲ, ಇದು ಕೇಂದ್ರ ಸರ್ಕಾರದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಹೊರತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ಕೇಂದ್ರ ಸರ್ಕಾರ ಮತ್ತು ನೈರ್ಮಲ್ಯ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಅಂದ್ರೆ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನೆಕ್ಸ್ಟ್, ಯಾರು ಫಲಾನುಭವಿಗಳು ಅರ್ಹರಾಗಿರ್ತಾರ ಈ ಒಂದು ಯೋಜನೆ ಅಡಿಯಲ್ಲಿ ಅಂದ್ರೆ, ಮೊದಲಾಗಿ ಬಡತನ ರೇಖೆಗಿಂತ ಕೆಳಗಿರುವ ಎಲ್ಲಾ ಕುಟುಂಬಗಳು ಅಂದ್ರೆ BPL ಕುಟುಂಬಗಳು ಬರ್ತವೆ. ಎರಡನೇದು ರಿಸ್ಟ್ರಿಕ್ಟೆಡ್ APL ಅಂತ ಬರ್ತಾರೆ. ಅದರಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಟುಂಬಗಳು, ಅಂಗವಿಕಲರು, ಸ್ತ್ರೀ ಪ್ರಧಾನ ಕುಟುಂಬಗಳು, ಭೂರಹಿತ ಕುಟುಂಬಗಳು, ರಾಷ್ಟ್ರೀಯ ಸಾಮಾಜಿಕ ನೆರವಿನ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ವೃದ್ಧರು, ಅಂಗವಿಕಲರು ಮತ್ತು ವಿಧಿವೇಯ ಕುಟುಂಬಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯುತ್ತಿರುವಂತಹ ಹೆಣ್ಣು ಮಕ್ಕಳಿರುವ ಕುಟುಂಬಗಳು. ಅಂದ್ರೆ ಬಹಳಷ್ಟು ಬುಕ್ಗಳು ಏನು ಕೊಟ್ಟಿಲ್ಲ ಅಂದ್ರೆ, ಈ ಸಾಮಾಜಿಕ ನೆರವಿನ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವ ವೃದ್ಧರು, ಅಂಗವಿಕಲರು, ವಿಧಿವೇಯ ಕುಟುಂಬರ ಬಗ್ಗೆ ಕೊಟ್ಟಿಲ್ಲ. ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ಸೌಲಭ್ಯವನ್ನು ಪಡೆಯುತ್ತಿರುವ ಹೆಣ್ಣು ಮಕ್ಕಳ ಕುಟುಂಬಗಳ ಬಗ್ಗೆ ಈ ಅವರು ಅಂಗನವಾಡಿ ಮತ್ತು ಶಾಲೆಗಳಿಗೆ ಅನುದಾನ ಹೇಗೆ ಬರುತ್ತದೆ ನೋಡೋಣ. ನೆಕ್ಸ್ಟ್, 70 ಅನುಪಾತವನ್ನ ಕೇಂದ್ರ ಸರ್ಕಾರ ನೀಡಿದ್ರೆ 30ರಷ್ಟು ರಾಜ್ಯ ಸರ್ಕಾರ ನೀಡ್ತಾ ಇದೆ. ಅಂದ್ರೆ ಈಗ ಪ್ರಸ್ತುತವಾಗಿ ಶಾಲೆಗೆ 35,000 ರೂಪಾಯಿ ಅನುದಾನವನ್ನು ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಅಂಗನವಾಡಿಗೆ 8,000 ರೂಪಾಯಿ ಅನುದಾನವನ್ನ ಪ್ರಸ್ತುತವಾಗಿ ನೀಡುತ್ತಾ ಇದೆ. ಇನ್ನು ಸಮುದಾಯ ಶೌಚಾಲಯಗಳಿಗೆ ಅಂದ್ರೆ ಇಲ್ಲಿ ಇಮೇಜಸ್ ಒಳಗೆ ನೋಡಬಹುದು, 4ಕ್ಕಿಂತ ಹೆಚ್ಚು ಶೌಚಾಲಯಗಳು ಇರ್ತಾವೆ ಇಲ್ಲಿ. ಇದಕ್ಕೆ 2 ಲಕ್ಷ ರೂಪಾಯಿಗಳನ್ನ ಅನುದಾನ ನೀಡ್ತಾರೆ. ಇದು 60% ಕೇಂದ್ರ ಸರ್ಕಾರ ಭರ್ನಾ ಮಾಡಿತ್ತಂದ್ರೆ 30% ರಾಜ್ಯ ಸರ್ಕಾರ ಭರ್ನಾ ಮಾಡ್ತದೆ. ಇನ್ನು 10% ಸಮುದಾಯ ಅಂದ್ರೆ ಆ ಊರಿನ ಎಲ್ಲಾ ಜನರು ಕೂಡಿ ಒಂದು 10% ಅನುದಾನವನ್ನ ಅಂದ್ರೆ ಅಮೌಂಟ್ ಅನ್ನ ಕೂಡಿಸಿ ಈ ಒಂದು ಸಮುದಾಯ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಅಂತ ಬರ್ತದ. ಇಲ್ಲಿ ನೋಡಿ, ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆ ಸ್ವಚ್ಛ ಭಾರತ ಮಿಷನದಲ್ಲಿ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅಂದ್ರ ಇಲ್ಲಿ 4 ಡಬ್ಬಿಗಳನ್ನು ಇಟ್ಟಿದ್ದೇವೆ. 4 ಡಬ್ಬಿಗಳನ್ನು ಇಟ್ಟಿದ್ದೇವೆ. ಮೊದಲೇದರಲ್ಲಿ ಪೇಪರ್ ಅಂತ ಬರ್ದಿದೆ ನೋಡಿ, ಅದು ಬ್ಲೂ ಕಲರ್ ಡಬ್ಬಿ ಇರ್ತದೆ. ಪ್ರತಿಯೊಂದು ಮನೆಯಲ್ಲಿ ಈ 4 ಡಬ್ಬಿಗಳನ್ನು ಇಡಬೇಕಂತ ಹೇಳ್ತಾರೆ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಗಾಗಿ. ಮೊದಲನೇದಾಗಿ ಬ್ಲೂ ಕಲರ್ ಡಬ್ಬಿ ಇಡಬೇಕು, ಅದರೊಳಗೆ ಪೇಪರ್ಗಳನ್ನು ಹಾಕಬೇಕು, ವೇಸ್ಟ್ ಪೇಪರ್ಗಳನ್ನ. ಎರಡನೇದು ಗ್ರೀನ್ ಕಲರ್ ಡಬ್ಬಿ ಇಡಬೇಕು, ಅದರೊಳಗ ಗ್ಲಾಸ್ಗಳನ್ನು ಹಾಕಬೇಕು, ಬಟ್ಲಿಗಳನ್ನ ಒಡೆದ ಗ್ಲಾಸ್ಗಳನ್ನು ಹಾಕಬೇಕು. ಮೂರನೇದು ಯೆಲ್ಲೋ ಕಲರ್ ಒಂದು ಡಬ್ಬಿಯನ್ನು ಇಡಬೇಕು, ಅದರೊಳಗೆ ಏನು ಹಾಕ್ಬೇಕಂದ್ರೆ ಪ್ಲಾಸ್ಟಿಕ್ಗಳನ್ನ ಹಾಕಬೇಕು, ನಾಶವಾದಂತ ಯೂಸ್ ಇಲ್ಲದಂತ ಪ್ಲಾಸ್ಟಿಕ್ಗಳನ್ನ ಅದರಲ್ಲಿ ಹಾಕಬೇಕು. ನಾಲ್ಕನೇದು ರೆಡ್ ಕಲರ್ ಇದೆ ನೋಡಿ, ಅದರೊಳಗೆ ಮೆಟಲ್ಸ್ಗಳನ್ನ ಹಾಕಬೇಕು. ಇಷ್ಟೆಲ್ಲ ಹಾಕಿ ಏನು ಆಗ್ತದಂದ್ರೆ ನೆಕ್ಸ್ಟ್ ಹಾಗೆ 4 ಡಬ್ಬಿಗಳನ್ನ ಮನೆಯಲ್ಲಿ ಕ್ರೋಢೀಕರಿಸಿದ ನಂತರ ಒಂದು ವೆಹಿಕಲ್ಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಅವುಗಳನ್ನ ವಿಂಗಡಣೆ ಮಾಡಿ ಕೊಡಬೇಕಾಗ್ತದೆ ಅವ್ರಿಗೆ. ಆ ವೆಹಿಕಲ್ಸ್ ದಲ್ಲಿನೂ ಸಹ ಅದೇ ತರ 4 ಡಬ್ಬಿಗಳಿರ್ತವೆ. ಅದನ್ನು ಹೋಗಿ ಏನ್ ಮಾಡ್ತಾರೆ, ಮುಂದೆ ಡಂಪಿಂಗ್ ಮಾಡ್ತಾರೆ. ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ಒಂದು ಘಟಕ ಇದ್ದಿರ್ತದ, ಅಲ್ಲಿ ಹೋಗಿ ಡಂಪ್ ಮಾಡ್ತಾರೆ. ಆಕ್ಚುಲಿ ಇದನ್ನ ಯಾಕೆ ಮಾಡಿರ್ತಾರಂದ್ರೆ ಪ್ಲಾಸ್ಟಿಕ್ ಉಪಯೋಗ ಬಹಳ ಒಂದು ಮಾರಕವಾಗಿರ್ತದ. ಅದೇ ರೀತಿ ಅದನ್ನ ರೀಸೈಕಲ್ ಮಾಡಬಹುದು. ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ರೀಸೈಕಲ್ ಅಂದ್ರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ತೋರಿಸಿದ್ದೇನೆ. ಅಂದ್ರೆ ಇವುಗಳನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ರೆ ಏನ್ ಮಾಡ್ಬೋದು ಅಂದ್ರೆ ರೆಡ್ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು. ಅಂದ್ರೆ ಅವುಗಳ ಉಪಯೋಗವನ್ನ ಹೊಳ್ಳಿ ಮಾಡಕ್ಕೆ ನಮ್ಗೆ ಅವಕಾಶ ಇರ್ತದೆ. ಈಗ ಪ್ಲಾಸ್ಟಿಕ್ ಅನ್ನ ಕಲಿಸಿ ಮತ್ತೆ ಪ್ಲಾಸ್ಟಿಕ್ ಮಾಡಬಹುದು ಈ ತರ. ನೆಕ್ಸ್ಟ್
ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆಗೆ ಯಾವ ತರ ಒಂದು ಇದನ್ನು ಕೊಡ್ತಾರೆ ನೋಡೋಣ. ಈ ಕುಟುಂಬಗಳ ಸಂಖ್ಯೆಯನ್ನು ಆಧರಿಸಿ ಮಿನಿಮಮ್ 7 ಲಕ್ಷ ರೂಪಾಯಿ ಕೊಡ್ತಾರೆ, ಮ್ಯಾಕ್ಸಿಮಮ್ 20 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ. ಕುಟುಂಬಗಳ ಆ ಗ್ರಾಮದ ಪಂಚಾಯಿತಿಯಲ್ಲಿರುವಂತಹ ಕುಟುಂಬಗಳನ್ನು ಆಧರಿಸಿ ಇದರೊಳಗ 60% ಕೇಂದ್ರ ಸರ್ಕಾರ ನೀಡ್ತದ, ಇನ್ನು 20% ರಾಜ್ಯ ಸರ್ಕಾರ ನೀಡ್ತದ, ಇನ್ನು 20% ಅಲ್ಲಿನ ಇರುವಂತಹ ಊರಿನ ಜನರು ಅಂದ್ರೆ ಒಂದು ಸಮುದಾಯ ಹಣವನ್ನ ಕಲೆಕ್ಟ್ ಮಾಡಿ ಈ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕವನ್ನ ಸ್ಥಾಪಿಸಬೇಕಾಗ್ತದ. ನೆಕ್ಸ್ಟ್ ಇಲ್ಲಿ ನೋಡಿ, 150ಕ್ಕಿಂತ ಕಡಿಮೆ ಕುಟುಂಬಗಳಿದ್ದು ಅಂದ್ರೆ ಅಲ್ಲಿ 9 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. 500 ಕುಟುಂಬಗಳಿದ್ದು ಅಂದ್ರೆ ಅಲ್ಲಿ 12 ಲಕ್ಷ ರೂಪಾಯಿನ ಕೊಡ್ತಾರೆ. 500ಕ್ಕಿಂತ ಹೆಚ್ಚು ಕುಟುಂಬಗಳಿದ್ದು ಅಂದ್ರೆ ಅಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಗಾಗಿ 20 ಲಕ್ಷ ರೂಪಾಯಿಯನ್ನ ನೀಡ್ತಾ ಬಂದಿದ್ದಾರೆ. ನೆಕ್ಸ್ಟ್ ಸ್ವಚ್ಛ ಭಾರತ ಸ್ವಚ್ಛ ವಿದ್ಯಾಲಯ ಅಂತ, ಇದು ಹೊಸದಾದಂತಹ ಒಂದು ಕಲ್ಪನೆ. ಈ ಸ್ವಚ್ಛ ಭಾರತ ಸ್ವಚ್ಛ ವಿದ್ಯಾಲಯ ಅಂತ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದರೆ ಇದು 25/9/2014 31/10/2014 ಆಚರಣೆ ಮಾಡಿದನ. ಇದರ ಉದ್ದೇಶ ಏನಾಗಿತ್ತಂದ್ರೆ ಶಾಲೆಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡುವಂತಹ ಒಂದು ಉದ್ದೇಶ ಆಗಿತ್ತು. ಇಲ್ಲಿ ನೋಡಿ, ಸ್ವಚ್ಛ ಭಾರತ ಸ್ವಚ್ಛ ವಿದ್ಯಾಲಯದ ಅಡಿಯಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ನೀಡ್ತಾರೆ. ಅದನ್ನು ಎದಕ್ಕೆ ನೀಡ್ತಾರೆ ಅಂದ್ರೆ ಮೊದಲೇದಾಗಿ ಇಲ್ಲಿ ತೋರಿಸಿದ್ದೆ ನೋಡಿ ಇಮೇಜಸ್ ನಲ್ಲಿ, ಡ್ರಿಂಕಿಂಗ್ ವಾಟರ್ ಸಲುವಾಗಿ, 2ನೇದು ಶೌಚಾಲಯಗಳ ಸಲುವಾಗಿ, 3ನೇದು ಕೈ ತೊಳೆಯುವ ಸಲುವಾಗಿ, 4ನೇದು ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಅಂದ್ರೆ ಅವುಗಳ ಕಾರ್ಯನಿರ್ವಹಣೆ ಮತ್ತು ಮೇಂಟೆನೆನ್ಸ್ ಸಲುವಾಗಿ ಕೊಡ್ತಾರೆ. ಪ್ಲಸ್ ಇದ್ರ ಜೊತೆ ಏನಿರ್ಬೇಕಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಇರಬೇಕು, ಅಂದ್ರೆ ಅವರಿಗೆ ಅರಿವುಗಳು ಇರಬೇಕು, ಆ ಒಂದು ಸ್ವಚ್ಛತೆ ಬಗ್ಗೆ ಅವರಿಗೆ ಪರಿಪೂರ್ಣವಾದಂಥ ಜ್ಞಾನ ಇರಬೇಕು, ಅರಿವು ಇರಬೇಕು, ಅದರ ಬಗ್ಗೆ ಶಿಕ್ಷಣವನ್ನು ನೀಡಿರಬೇಕು. ಇದೆಲ್ಲ ಸೇರಿ ಏನಾಗ್ತದೆ ಅಂದ್ರೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಅಂತ ಘೋಷಣೆ ಆಗ್ತದ. ಇವುಗಳನ್ನ ಹೇಗೆ ಕೊಡ್ತಾರೆ ನೋಡೋಣ. ಇಲ್ಲಿ ನೋಡಿ, ಗ್ರೀನ್, ಬ್ಲೂ, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಅಂತ ಕಲರ್ ಇದಾವೆ. ಅಂದ್ರೆ ಗ್ರೀನ್ ಅವಾರ್ಡ್ ಅಂತ ಬರ್ತದ. ಒಂದೇದು ಇದು 5 ಸ್ಟಾರ್ ಕೊಟ್ಟಿದ್ದಾರೆ, ಇದನ್ನು ಎಕ್ಸಲೆಂಟ್ ಅಂತ. ಅಂದ್ರೆ 90ರಿಂದ 100% ಇದೇ ಹೇಳಿಲ್ಲ ಆ ನಾರ್ಮ್ಸ್ಗಳು ಆ ಒಂದು ಶಾಲೆಯಲ್ಲಿದ್ದು ಅಂದ್ರೆ ಅದಕ್ಕೆ ಗ್ರೀನ್ ಕೊಡ್ತಾರೆ. ನೆಕ್ಸ್ಟ್ 75ದಿಂದ 85%, 89% ಇತ್ತಂದ್ರೆ ಅದಕ್ಕೆ 4 ಸ್ಟಾರ್ ಅಂತಾರೆ, ಅದಕ್ಕೆ ಬ್ಲೂ ಕೊಡ್ತಾರೆ. ನೆಕ್ಸ್ಟ್ 51%ದಿಂದ 74% ಇತ್ತು ಅಂದ್ರೆ ಇದೇ ಹೇಳಿಲ್ಲ ಅದು ಕ್ರೈಟೇರಿಯಾಸ್ ಆ ತರ ಇತ್ತಂದ್ರೆ ಯೆಲ್ಲೋಸ್ ಕೊಡ್ತಾರೆ. ನೆಕ್ಸ್ಟ್ 35% ತನ ಇತ್ತಂದ್ರೆ ಆರೆಂಜ್ ಕೊಡ್ತಾರೆ. ನೆಕ್ಸ್ಟ್ ಬಿಲೋ 35% ಇತ್ತಂದ್ರೆ ರೆಡ್ ಕೊಡ್ತಾರೆ, ಅಂದ್ರೆ ಇದು 1 ಸ್ಟಾರು. ನೆಕ್ಸ್ಟ್ ಈ ಪುರಸ್ಕಾರವನ್ನ ನೋಡಿ, ಇದೇ ಹೇಳಿದೆ ನಾನು ಕಲರ್ಸ್ ಅದರ ಮೇಲೆ ಕೊಡ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಹಸಿರು, ನೀಲಿ ಮತ್ತು ಹಳದಿ ಪುರಸ್ಕಾರವನ್ನು ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ಹಸಿರು ಮತ್ತು ನೀಲಿ ಪುರಸ್ಕಾರವನ್ನು ಕೊಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕೇವಲ ಹಸಿರು ಪುರಸ್ಕಾರವನ್ನು ಮಾತ್ರ ಕೊಡುತ್ತಾ ಬಂದಿದ್ದಾರೆ ಸ್ವಚ್ಛ ವಿದ್ಯಾಲಯ ಸ್ವಚ್ಛ ಪುರಸ್ಕಾರ ಅಡಿಯಲ್ಲಿ. ನಿರ್ಮಲ ಗ್ರಾಮ ಪುರಸ್ಕಾರ ಅಂತ ಬರ್ತದೆ. ನೆಕ್ಸ್ಟ್ ಇದು ಈ ನಿರ್ಮಲ ಗ್ರಾಮ ಪುರಸ್ಕಾರ ಬಗ್ಗೆ ನೋಡೋದಾತಂದ್ರ, ಈ ನಿರ್ಮಲ ಗ್ರಾಮ ಪುರಸ್ಕಾರವನ್ನ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಚ್ಛತೆಯನ್ನು ಸಾಧಿಸಿರುವ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡುತ್ತಾ ಬಂದಿದ್ದಾರೆ. ಇದು ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಗಳಿಗೆ 1 ಲಕ್ಷದಿಂದ 5 ಲಕ್ಷ ರೂಪಾಯಿದಂತ ಒಂದು ಪುರಸ್ಕಾರವನ್ನು ನೀಡ್ತಾರೆ. ಅದೇ ರೀತಿ ತಾಲೂಕಾ ಪಂಚಾಯಿತಿಗೆ 15 ಲಕ್ಷದಿಂದ 20 ಲಕ್ಷ ರೂಪಾಯಿವರೆಗಿನ ಒಂದು ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಮತ್ತು ಜಿಲ್ಲಾ ಪಂಚಾಯಿತಿಗೆ 30 ಲಕ್ಷದಿಂದ 50 ಲಕ್ಷ ರೂಪಾಯಿವರೆಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ನೀಡುವುದರ ಮೂಲಕ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಆದರೆ ಪ್ರಸ್ತುತವಾಗಿ ಅಂದ್ರೆ 2015 ಮತ್ತು 16ನೇ ಸಾಲಿನಿಂದ ಈ ಪ್ರಶಸ್ತಿಯನ್ನು ನೀಡುವುದನ್ನ ನಿಲ್ಲಿಸಿದೆ ಈಗ ಪ್ರಸ್ತುತವಾಗಿ. ಅಂದ್ರೆ ಇದನ್ನು ಎದಕ್ಕೆ ಕೊಡ್ತಾ ಇದ್ರಂದ್ರೆ ಉತ್ತೇಜನ ಆಗಲಿ, ಈ ಗ್ರಾಮ ಪಂಚಾಯಿತಿಗಳು ಸ್ವಚ್ಛತೆಯ ಕುರಿತು ಉತ್ತೇಜನವನ್ನು ಮೂಡಿಸಲಿ ಅಂತ ಕೊಡ್ತಾ ಇದ್ರು, ಈಗ ಬಂದ್ ಮಾಡಿದ್ದಾರೆ. ನೆಕ್ಸ್ಟ್ ಈ ನಿರ್ಮಲ ಗ್ರಾಮ ಪುರಸ್ಕಾರವನ್ನು ಪಡಿಬೇಕಂತಂದ್ರೆ ಏನೇನು ಮಾನದಂಡಗಳಿದ್ದು ಅಂದ್ರೆ, ಒಂದನೇದಾಗಿ IMIS ಅಂತ ಬರ್ತದ. ಅದರೊಳಗೆ 100% ಏನ್ ಮಾಡ್ಬೇಕಂದ್ರೆ
ಅಪ್ಲೋಡ್ ಮಾಡ್ಬೇಕು ಪ್ರತಿಯೊಂದನ್ನು. ಎರಡನೇದು 2012ರ ಒಂದು ಬೇಸ್ಲೈನ್ ಸರ್ವೆ ಅಂತ ಮಾಡಿದ್ರು, ಒಂದು ಬೇಸ್ಲೈನ್ ಸಮೀಕ್ಷೆ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಶೌಚಾಲಯನ ಹೊಂದಿರುವ ಮತ್ತು ಹೊಂದಿರದ ಒಂದು ಮನೆಗಳನ್ನು ಗುರ್ತ ಮಾಡಿದ್ರು. ಯಾವ ಹೊಂದಿರಲ್ಲ ಅವು 100% ಆಗಿ ಶೌಚಾಲಯಗಳು ಆಗಬೇಕು ಇದರ ಪ್ರಕಾರ. ನೆಕ್ಸ್ಟ್ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಇರಬೇಕಲ್ಲಿ, ಮತ್ತು ಮಕ್ಕಳಲ್ಲಿ ಈ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣವಾದಂಥ ಅರಿವಿರಬೇಕು. ಈ ಎಲ್ಲ ಒಂದು ಅಂಶಗಳನ್ನು ಸೇರಿಸಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಪುರಸ್ಕಾರವನ್ನು ನೀಡ್ತಿದ್ರು. ನೆಕ್ಸ್ಟ್ ನೈರ್ಮಲ್ಯ ರಾಜ್ಯ ಪ್ರಶಸ್ತಿಗಳು ಅಂತದಾವೆ. ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ನೀಡುತ್ತಾ ಬಂದದ. 2009 ಅಕ್ಟೋಬರ್ 2ರಿಂದ ಈ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದದ, ರಾಜ್ಯ ನೈರ್ಮಲ್ಯ ಪ್ರಶಸ್ತಿಗಳನ್ನು. ಇದನ್ನ ಪ್ರತಿ ವರ್ಷವೂ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇದರೊಳಗೆ 2 ಟೈಪ್ ಕೊಡ್ತಾರೆ. ಒಂದನೇದು ಗ್ರಾಮೀಣ ಸ್ವಚ್ಛತೆಯನ್ನು ತ್ವರಿತಗೊಳಿಸಲು ತೀವ್ರಗತಿ ಪ್ರಶಸ್ತಿಯನ್ನು ಕೊಡ್ತಾರೆ. ಎರಡನೇದು ಈಗಾಗಲೇ ಸ್ವಚ್ಛತೆಯನ್ನು ಸಾಧಿಸಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ಸುಸ್ಥಿರತೆಯನ್ನು ಕಾಪಾಡಲು ಸುಸ್ಥಿರತೆ ಪ್ರಶಸ್ತಿಯನ್ನ ನೀಡ್ತಾರೆ. ನೆಕ್ಸ್ಟ್ ಈ ನೈರ್ಮಲ್ಯ ಪ್ರಶಸ್ತಿ, ರಾಜ್ಯ ನೈರ್ಮಲ್ಯ ಪ್ರಶಸ್ತಿ ಏನೈತಲ್ಲ, ಇದರ ಬಹುಮಾನ ಮತ್ತೆ ಎಷ್ಟಾಗಿರ್ತದ ನೋಡೋಣ. ಇದು ರಾಜ್ಯ ಸರ್ಕಾರ ನೀಡ್ತದ ಸಂಪೂರ್ಣವಾಗಿ. ಇಲ್ಲಿ ನೋಡಿ ಬಹುಮಾನದ ಮೊತ್ತ ಹೇಗಿದೆ ಅಂತಂದ್ರೆ, ತಾಲೂಕಾ ಮಟ್ಟ ಒಳಗ ನೈರ್ಮಲ್ಯ ಪ್ರಶಸ್ತಿ ಅಂತ ನೀಡ್ತಾರೆ. ಈ ನೈರ್ಮಲ್ಯ ಪ್ರಶಸ್ತಿ ಒಳಗ ಅತ್ಯುತ್ತಮ ಗ್ರಾಮ ಪಂಚಾಯತಿ ಯಾವ್ದಿರುತ್ತಿಲ್ಲ ಅದಕ್ಕೆ 1 ಲಕ್ಷ ರೂಪಾಯಿ ನೀಡ್ತಾರೆ. ಅಂದ್ರೆ ತಾಲೂಕದಲ್ಲಿರುವ ಅತ್ಯುತ್ತಮ ಗ್ರಾಮ ಪಂಚಾಯತಿಗೆ 1 ಲಕ್ಷ ನೀಡ್ತಾರೆ. ಅತ್ಯುತ್ತಮ ಶಾಲೆಗೆ 20,000 ರೂಪಾಯಿ ನೀಡ್ತಾರೆ, ಮತ್ತು ಅತ್ಯುತ್ತಮ ಅಂಗನವಾಡಿಗೆ 10,000 ರೂಪಾಯಿಯನ್ನ ನೀಡ್ತಾರೆ. ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ರಜತ ನೈರ್ಮಲ್ಯ ಪ್ರಶಸ್ತಿ ಅಂತ ಬರ್ತದ. ಈ ರಜತ ನೈರ್ಮಲ್ಯ ಪ್ರಶಸ್ತಿ ಹೇಗಿರುತ್ತೆ ಅಂದ್ರೆ, ಅತ್ಯುತ್ತಮ ಗ್ರಾಮ ಪಂಚಾಯಿತಿಗಳಿಗೆ ಅಂದ್ರೆ 3 ಪ್ರಶಸ್ತಿಗಳನ್ನ ನೀಡ್ತಾರೆ ಜಿಲ್ಲಾ ಮಟ್ಟದಲ್ಲಿ. 3 ದೊಡ್ಡ ಅತ್ಯುತ್ತಮ ಗ್ರಾಮ ಪಂಚಾಯಿತಿಗಳಿಗೆ. ಒಂದನೇದು 3 ಲಕ್ಷ, 2 ಲಕ್ಷ, 1 ಲಕ್ಷ ಇರ್ತದ. ಅಂದ್ರೆ ಮೊದಲನೇ ಪ್ರಶಸ್ತಿಯನ್ನು 3 ಲಕ್ಷ ರೂಪಾಯಿ ಕೊಡ್ತಾರೆ, ಎರಡನೇ ಪ್ರಶಸ್ತಿಯನ್ನು 2 ಲಕ್ಷ ಕೊಡ್ತಾರೆ, ಮೂರನೇ ಪ್ರಶಸ್ತಿಯನ್ನು 1 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದ್ರೆ ಅದನ್ನ ಉಲ್ಟಾ, ಫಸ್ಟ್ ಇದ್ದದ್ದು 3, ಸೆಕೆಂಡ್ 2, ಥರ್ಡ್ 1 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಅತ್ಯುತ್ತಮ ಶಾಲೆಗೆ 30,000 ರೂಪಾಯಿ ಕೊಡ್ತಾರೆ. ಅತ್ಯುತ್ತಮ ಅಂಗನವಾಡಿಗೆ 15,000 ರೂಪಾಯಿಯನ್ನ ಕೊಡ್ತಾರೆ. ಅಂದ್ರೆ 15 ಮೇಲ್ ನೋಡಿ, ತಾಲೂಕಾ ಮಟ್ಟದಾಗ ಏನೈತಿ 10 20 ಅದ. ನೆಕ್ಸ್ಟ್ ವಿಭಾಗ ಮಟ್ಟದಲ್ಲಿ ಅಂದ್ರೆ ಇದೀಗ ಜಿಲ್ಲಾ ಮಟ್ಟದಾಗ ನೋಡಿದೀವಿ. ನೆಕ್ಸ್ಟ್ ವಿಭಾಗ ಮಟ್ಟದಾಗ ಅತ್ಯುತ್ತಮ ಗ್ರಾಮ ಪಂಚಾಯತಿಗೆ 3 ಪ್ರಶಸ್ತಿಗಳನ್ನು ಕೊಡ್ತಾರೆ. 5 ಲಕ್ಷ, 4 ಲಕ್ಷ ಮತ್ತು 3 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ಅದೇ ರೀತಿ ಅತ್ಯುತ್ತಮ ತಾಲೂಕಾ ಪಂಚಾಯತಿಗೆ 10 ಲಕ್ಷ ರೂಪಾಯಿಯನ್ನ ಇಲ್ಲಿ ಕೊಡ್ತಾರೆ ವಿಭಾಗ ಮಟ್ಟದಾಗ. ಈ ವಿಭಾಗ ಮಟ್ಟದ ಪ್ರಶಸ್ತಿಗಳಿಗೆ ಏನಂತಾರಂದ್ರೆ ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ ಅಂತ ಕರೀತಾರೆ. ಈ ರಾಜ್ಯ ಮಟ್ಟದಲ್ಲಿ ನೈರ್ಮಲ್ಯ ರತ್ನ ಪ್ರಶಸ್ತಿ ಅಂತ ಕೊಡ್ತಾರೆ. ಅತ್ಯುತ್ತಮ ಗ್ರಾಮ ಪಂಚಾಯತಿಗೆ 10 ಲಕ್ಷ, 7 ಲಕ್ಷ ಮತ್ತು 5 ಲಕ್ಷ ಅಂತ 3 ಪ್ರಶಸ್ತಿಯನ್ನು ಕೊಡ್ತಾರೆ. ಮೊದಲನೇ ಪ್ರೈಸು 10 ಲಕ್ಷ ಕೊಡ್ತಾರೆ, ಎರಡನೇ ಪ್ರೈಸು 7 ಲಕ್ಷ ಕೊಡ್ತಾರೆ, ಮೂರನೇ ಪ್ರೈಸು 5 ಲಕ್ಷ ಕೊಡ್ತಾರೆ. ಅದೇ ರೀತಿ ಅತ್ಯುತ್ತಮ ತಾಲೂಕಾ ಪಂಚಾಯತಿಗೆ 20 ಲಕ್ಷ ರೂಪಾಯಿನ ಕೊಡ್ತಾರೆ, ಮತ್ತು ಅತ್ಯುತ್ತಮ ಜಿಲ್ಲಾ ಪಂಚಾಯತಿಗೆ 30 ಲಕ್ಷ ರೂಪಾಯಿಯನ್ನ ಇಲ್ಲಿ ಕೊಡ್ತಾರೆ. ಇಲ್ಲಿ ನೋಡಿ ಹೇಗೆ ನೆನಪಿಡಬೇಕಂತ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅಂದ್ರೆ ತಾಲೂಕಾ ಮಟ್ಟಕ್ಕೆ ನೈರ್ಮಲ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಅಲ್ಲಿ ಗ್ರಾಮ ಪಂಚಾಯತಿಗೆ 1 ಲಕ್ಷ ಕೊಡ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ರಜತ ನೈರ್ಮಲ್ಯ ಅಂತ ಕೊಡ್ತಾರೆ, 3 ಪ್ರಶಸ್ತಿಗಳನ್ನು ಕೊಡ್ತಾರೆ, 1 ಲಕ್ಷ, 2 ಲಕ್ಷ, 3 ಲಕ್ಷ. ನೆಕ್ಸ್ಟ್ ವಿಭಾಗ ಮಟ್ಟದಲ್ಲಿ ಅಂದ್ರೆ 5-6 ಡಿಸ್ಟಿಕ್ಗೆ ಸೇರಿ 1 ಕೊಡ್ತಾರೆ, ಅದು ಸ್ವರ್ಣ ನೈರ್ಮಲ್ಯ ಅಂತ ಕೊಡ್ತಾರೆ. ಈ ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ ನಮ್ಮ ಮೊದಲಿನ ಗ್ರಾಮ ಪಂಚಾಯತಿ ಆದಂತಹ ಬೆಕ್ಕಿನಕೆರೆ ಪಂಚಾಯತಿ ನಾನು ಪಡೆದಿದ್ದೆ, ಅದೊಂದು ಹೆಮ್ಮೆಯ ವಿಷಯ. ನೆಕ್ಸ್ಟ್ ಇಲ್ಲಿ 3, 4 ಮತ್ತು 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ಅಂದ್ರೆ ಫಸ್ಟ್ 5, ಸೆಕೆಂಡ್ 4, ಥರ್ಡ್ 3 ಲಕ್ಷ ರೂಪಾಯಿನ ಕೊಡ್ತಾರೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ನೈರ್ಮಲ್ಯ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಈಗ 5ಕ್ಕೆ ನಿಂತಿರ್ತದಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ನೀವು, 5, 7, 10 ಅಂತ. ಅಂದ್ರೆ 10 ಲಕ್ಷ, 7 ಲಕ್ಷ ಮತ್ತು 5 ಲಕ್ಷ ರೂಪಾಯಿನ ಕೊಡ್ತಾರೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸ್ವಚ್ಛ ಆ್ಯಪ್ ಅಂತ ಬಿಡುಗಡೆ ಮಾಡೈತಿ. ಅಂದ್ರೆ ಸ್ವಚ್ಛ ಅಪ್ಲಿಕೇಶನ್ ಅಂತ. ಇಲ್ಲಿ ನಿಮ್ಗೆ ಕ್ವಶನ್ಸ್ ಹೇಗೆ ಕೇಳ್ಬೋದು ಅಂದ್ರೆ, ಸ್ವಚ್ಛ ಆ್ಯಪ್, ಸ್ವಚ್ಛ ಭಾರತ ಆ್ಯಪ್, ಸ್ವಚ್ಛ ಭಾರತ ಮಿಷನ್ ಆ್ಯಪ್, ಈ ಥರ ಆಪ್ಷನ್ಸ್ ಕೊಡ್ಬೋದು. ಅದಕ್ಕೆ ನೀವು ಸ್ವಚ್ಛ ಆ್ಯಪ್ ಅಂತ ನೆನಪಿಡಿ. ಇದು ಸ್ವಚ್ಛತೆಗಾಗಿ ಜನರ ಒಂದು ಕಂಪ್ಲೇಂಟ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಮೊಬೈಲ್ ಆ್ಯಪ್ ಇದು. ನೆಕ್ಸ್ಟು
ಸ್ವಚ್ಛ ಭಾರತ ಪ್ರಶಸ್ತಿ ವಿಜೇತ ಕಿರುಚಿತ್ರ ಅಂತ ಇತ್ತೀಚೆಗೆ ಒಂದು ಪ್ರಶಸ್ತಿಯನ್ನು ಕೊಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 2016ರಿಂದ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರೊಳಗ ಮೊದಲನೇ ಸ್ಥಾನವನ್ನು ಪಡೆದಂತಹ ಕಿರುಚಿತ್ರ ಯಾವುದಂದ್ರೆ ಮುರುಘಾ ಕಿರುಚಿತ್ರ. ಎರಡನೇ ಸ್ಥಾನವನ್ನು ಪಡೆದಂತಹ ಕಿರುಚಿತ್ರ ನನ್ಹಾ ದೂತ ಕಿರುಚಿತ್ರ. ನೆಕ್ಸ್ಟ್ ಸಾಮರ್ಥ್ಯ ಅಭಿವೃದ್ಧಿಗಳ ಚಟುವಟಿಕೆ ಅಂತ ಕರೀತಾರೆ. ಈ ಸಾಮರ್ಥ್ಯ ಅಭಿವೃದ್ಧಿ ಚಟುವಟಿಕೆ ಅಂದ್ರೆ ಏನ, ಪ್ರಚಾರದ ಕಾರ್ಯ ಆಗಿರಬಹುದು, ಸಿಬ್ಬಂದಿಗಳ ನೇಮಕ ಆಗಿರಬಹುದು ಮತ್ತು ತರಬೇತಿ ಕಾರ್ಯ ಆಗಿರಬಹುದು. ಇವೆಲ್ಲ ಸಾಮರ್ಥ್ಯ ಅಭಿವೃದ್ಧಿ ಅಂತ ಬರ್ತವೆ ಇಲ್ಲಿ. ನೆಕ್ಸ್ಟ್ ಸ್ವಚ್ಛ ಸರ್ವೇಕ್ಷಣಾ ಯೋಜನೆ 2016 ಅಂತದ ನೋಡಿ ಇದು ರಿಪೋರ್ಟು. ಸ್ವಚ್ಛ ಸರ್ವೇಕ್ಷಣಾ ಯೋಜನೆ ಅಂದ್ರೆ ಏನ, ಸ್ವಚ್ಛ ನಗರಗಳನ್ನು ಹುಡುಕುವಂತಹ ಯೋಜನೆ ಇದು. ಒಟ್ಟು 73 ನಗರಗಳನ್ನು 2016ಕ್ಕೆ ತಗೋತಾರೆ. ಅದರೊಳಗ ಮೈಸೂರು ಅತ್ಯಂತ ಸ್ವಚ್ಛ ನಗರ ದೇಶದಲ್ಲಿ ಅಂತ ತಗೋತದ. ಅದೇ ರೀತಿ ಧನ್ಬಾದ್ ಇದೇನೈತಿದು ಅತ್ಯಂತ ಮಲಿನ ನಗರ ಅಂತ ಕನ್ಸಿಡರ್ ಮಾಡ್ತಾರೆ. ಇದರೊಳಗೆ 15 ನಗರಗಳು ಲೀಡರ್ಸ್ ಅಂತ ಕನ್ಸಿಡರ್ ಆಗ್ತವೆ. 20 ನಗರಗಳು ಆಸ್ಪಿರಿಂಗ್ ಲೀಡರ್ಸ್ ಅಂತ ಕನ್ಸಿಡರ್ ಆಗಿದ್ದಾವೆ ಮತ್ತು 18 ನಗರಗಳು ನೀಡಿಂಗ್ ಅಕ್ಸೆಲರೆನ್ಸಿಯನ್ಸ್ ಅಂತ ಆಗಿದ್ದಾವೆ. ನೆಕ್ಸ್ಟ್ ಇನ್ನು 20 ನಗರಗಳು ಸ್ಲೋ ಮೂವರ್ಸ್ ಅಂದ್ರೆ ನಿಧಾನಗತಿಯಿಂದ ಸ್ವಚ್ಛತೆಯೆಡೆಗೆ ಹೋಗ್ತಾ ಇದಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ರ್ಯಾಂಕ್ಗಳನ್ನು ನೋಡಬೇಕಾದ್ರೆ 2016 ರಿಪೋರ್ಟ್ ಪ್ರಕಾರ ಮೈಸೂರು ಮೊದಲ ರ್ಯಾಂಕ್ ಅನ್ನು ಪಡೆದದ. ಇದು ಒಟ್ಟು ಆ ಒಂದು ಸರ್ವೆಯಲ್ಲಿರುವಂತಹ ಅಂಕಗಳಲ್ಲಿ 2000 ಅಂಕ ಇದ್ದು ಅಂದ್ರೆ ಅದರೊಳಗೆ 70%ಕ್ಕಿಂತ ಹೆಚ್ಚು ಅಂಕಗಳನ್ನು ಇದು ತಗೊಂಡತ್ತೆ. ನೆಕ್ಸ್ಟ್ ಎರಡನೇ ಸ್ವಚ್ಛ ನಗರ ಚಂಡೀಗಢ ಅದ, ಮೂರನೇ ಸ್ವಚ್ಛ ನಗರ ತಿರುಚನಾಪಳ್ಳಿ ಅದ, ನಾಲ್ಕನೇದು ದೆಹಲಿ ಅದ. ನೆಕ್ಸ್ಟ್ ಕರ್ನಾಟಕದ ಇನ್ನೊಂದು ನಗರ ಬರ್ತದ ಬೆಂಗಳೂರು, ಇದು 38 ನಂಬರ್ ರ್ಯಾಂಕ್ ಐತಿ. ಅದೇ ರೀತಿ ಹುಬ್ಳಿ ಧಾರವಾಡ 54 ನಂಬರ್ ರ್ಯಾಂಕ್ ಅದ. ಈಗ ನೆಕ್ಸ್ಟ್ 2017ರ ಒಂದು ಸ್ವಚ್ಛ ಸರ್ವೇಕ್ಷಣಾ ಯೋಜನೆಯನ್ನ ತಗೊಂಡು ಬರ್ತಾ ಇದ್ದಾರೆ. ಅಂದ್ರೆ 2017 ಸರ್ವೆ ನಡೆದದ. ಈಗ 500 ನಗರಗಳನ್ನ ಏನ್ ಮಾಡಿದಾರ ಅಂದ್ರ ಅದರ ಒಳಗೆ ತಗೊಂಡಾರ. ಇಲ್ಲಿ ಅಸಲಿ ತರಕಿ ಯೋಜನೆ ಅಂತ ಒಂದು ಆಂದೋಲನವನ್ನ ಹಾಕೊಂಡಿದ್ದಾರೆ. ಅಸಲಿ ತರಕಿ ಯೋಜನೆ ಅಂದ್ರೆ ಇದು ಶೌಚಾಲಯಗಳನ್ನ ಉತ್ತೇಜಿಸುವ ಸಲುವಾಗಿ ಯೋಜನೆ. ನೆಕ್ಸ್ಟ್ ವಿಶ್ವ ಶೌಚಾಲಯ ದಿನ ನವೆಂಬರ್ 19 ಇದು ವಿಶ್ವ ಶೌಚಾಲಯ ದಿನ ಅಂತ ಕನ್ಸಿಡರ್ ಮಾಡ್ತಾರೆ. ಇದನ್ನ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಏನೈತಲ್ಲ ಇದು ವಿಶ್ವ ಶೌಚಾಲಯ ದಿನವನ್ನ ಆಚರಣೆ ಮಾಡ್ತದ. 2016ರ ಅದರ ಒಂದು ಟ್ಯಾಗ್ ಲೈನ್, ಅದರ ಒಂದು ಧ್ಯೇಯ ವ್ಯಾಖ್ಯೆ ಏನಾಗಿತ್ತಂದ್ರೆ ವಾಟರ್ ಅಂಡ್ ಜಾಬ್ಸ್ ಜಸ್ಟ್ ಲೈಕ್ಡ್ ಫಾರ್ ವರ್ಲ್ಡ್ ಅಂತಿತ್ತು. ಅದೇ ರೀತಿ 2015 ಏನಿತ್ತು ಅಂದ್ರೆ ಟಾಯ್ಲೆಟ್ಸ್ ಅಂಡ್ ನ್ಯೂಟ್ರಿಷಿಯನ್ ಸೌಂಡ್ಸ್ ಅಂತಿತ್ತು. ಓಕೆ, ಇಲ್ಲಿ ನೋಡಿ ಒಂದು ನವೆಂಬರ್ 19 ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಕೊಟ್ಟಿದ್ದಾರೆ. ಈವನ್ ವಾಟರ್ ವಾಟರ್ ಏನ್ ಮಾಡ್ತದೆ ಇದನ್ನ ಆಚರಣೆ ಮಾಡ್ತಾ ಇದೆ. ನೆಕ್ಸ್ಟ್ ವಿಶ್ವ ಕೈ ತೊಳೆಯುವ ದಿನ ಅಂತ ಒಂದು ಆಚರಣೆ ಮಾಡ್ತಾರೆ. ಅದನ್ನ ಅಕ್ಟೋಬರ್ 15ಕ್ಕೆ ಆಚರಣೆ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸ್ಕೂಲದಲ್ಲಿ ಆ ಕೈ ತೊಳೆಯುವ ಪ್ರಾಕ್ಟೀಸ್ ಮಾಡಿಸ್ತಾರೆ, ಹೇಗೆ ಕೈ ತೊಳಿಬೇಕಂತ. ಮತ್ತು ಹಲವಾರು ಒಂದು ಗೇಮ್ಗಳನ್ನ ಇಲ್ಲಿ ಇಟ್ಕೋತಾರೆ ಅಕ್ಟೋಬರ್ 15. ಇತರೆ ಅಂತದ ನೋಡಿ, ಇತರೆ ಅಂದ್ರೆ ಕೆಲವೊಂದು ಸ್ಥಾನಗಳನ್ನು ತೋರಿಸ್ತೇವೆ ಇಲ್ಲಿ. ಈ ಸ್ವಚ್ಛ ಭಾರತ ಮಿಷನ್ಗೆ ಸಂಬಂಧಪಟ್ಟಂತ ಇತರೆ ಕೆಲವೊಂದು ವಿಷಯಗಳು. ಮೊದಲನೇ ಸ್ಥಾನವನ್ನ ಕರ್ನಾಟಕ ಪಡೆದದ. ನಮ್ಮ ದೇಶದಲ್ಲಿ 2 ವರ್ಷ ಸತತ 2 ವರ್ಷ ಲಾಸ್ಟ್ ಇಯರ್ ಈ ವರ್ಷ ಅತ್ಯಂತ ಹೆಚ್ಚು ಶೌಚಾಲಯ ನಿರ್ಮಿಸಿರುವಂತಹ ಕೀರ್ತಿ ಕರ್ನಾಟಕಕ್ಕೆ ಸಲ್ತದ. ಅದೇ ರೀತಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶೌಚಾಲಯ ನಿರ್ಮಿಸಿರುವಂತಹ ಕೀರ್ತಿ ಬೆಳಗಾವಿ ಜಿಲ್ಲೆಗೆ ಸಲ್ಲಿಸ್ತದ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಗ್ರಾಮ ಪಂಚಾಯತಿ ಏನ್ ಮಾಡಿತ್ತಂದ್ರೆ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ ನಾವು, ಸ್ವಚ್ಛ ಹಬ್ಬ ಅಂತ. ಅದರ ಪ್ರಕಾರ 24 ಗಂಟೆಗಳಲ್ಲಿ 115 ಶೌಚಾಲಯಗಳನ್ನು ನಾವು ನಿರ್ಮಾಣ ಮಾಡಿ ದೇಶದಲ್ಲಿ ಒಂದು ಮಾದರಿ ಕೆಲಸ ಮಾಡಿದ್ದೇವೆ. ಅದು ಒಂದು ನಮ್ಮ ಹೆಮ್ಮೆಯ ವಿಷಯ. ನೆಕ್ಸ್ಟ್ ಬಚ್ಚಲು ಮನೆ ಯೋಜನೆ ಅಂತ ತೋರಿಸಿದ್ದೇನೆ ಇಲ್ಲಿ, ಸ್ನಾನಗೃಹ ಯೋಜನೆ ಅಂತ. ಇದರರ್ಥ ಶೌಚಾಲಯ ಜೊತೆಗೆ ಒಂದು ಸ್ನಾನಗೃಹವನ್ನು ಕಟ್ಟಿಕೊಳ್ಳುವಂತ ಅವಕಾಶ ಇದೆ. ಆದ್ರೆ ಇಲ್ಲಿ ಶೌಚಾಲಯಕ್ಕೆ 12,000 ರೂಪಾಯಿ ಕೊಟ್ರಂದ್ರ ಇನ್ನು ಉಳಿದ 6,000 ರೂಪಾಯಿಯನ್ನ MLA ಫಂಡಿನಿಂದ ಕೊಡ್ತಾರೆ.
ಒಟ್ಟು ಇದು ಘಟಕದ ವೆಚ್ಚ ಅಂದ್ರೆ ಒಂದು ಸ್ನಾನಗೃಹ ಅಥವಾ ಬಚ್ಚಲು ಮನೆಯನ್ನು ಸ್ಥಾಪನೆ ಮಾಡ್ಬೇಕಂತಂದ್ರೆ 18,000 ರೂಪಾಯಿ ಬರ್ತದೆ. 12,000 ರೂಪಾಯಿ ಶೌಚಾಲಯಕ್ಕಾಗಿ ಕೊಡ್ತಾರೆ, ಇನ್ನು 6,000 ರೂಪಾಯಿ MLA ಫಂಡಿಂದ ಕೊಡ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಜೀವಾನಿಲ ಯೋಜನೆ ಅಂತ ಬರ್ತದೆ. ಈ ರಾಷ್ಟ್ರೀಯ ಜೀವಾನಿಲ ಯೋಜನೆ ಅಂದ್ರೆ ಬಯೋಗ್ಯಾಸ್ ಸಲುವಾಗಿ ಬರ್ತದೆ, ಬಯೋಗ್ಯಾಸ್ ಯೂನಿಟ್ಸ್ಗಳನ್ನು ಸ್ಥಾಪನೆ ಮಾಡೋ ಸಲುವಾಗಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನೈರ್ಮಲ್ಯ ವರ್ಷ ಅಂತ ವಿಶ್ವಸಂಸ್ಥೆ 2018 ಘೋಷಣೆ ಮಾಡೈತಿ. ಅದೇ ರೀತಿ ಸಿಕ್ಕಿಂ ರಾಜ್ಯ ಏನಾಗೈತೆ ಅಂದ್ರೆ 100ರಷ್ಟು ಶೌಚಾಲಯ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮಗಳನ್ನು ಹೊಂದಿರುವಂತಹ ಮೊದಲ ರಾಜ್ಯ ಅಂತ ಘೋಷಣೆ ಆಗೈತಿ. ನೆಕ್ಸ್ಟ್ ಸ್ವಚ್ಛ ಗ್ರಾಮ ಯೋಜನೆ ಅಂತ ಮೊದಲಿತ್ತು, ಈಗ ಅದು ಇಲ್ಲ. ಅದು 2001ರಲ್ಲಿ ಅದು ಇತ್ತು, ಸ್ವಚ್ಛ ಗ್ರಾಮ ಯೋಜನೆ ಅಂತ. ನೆಕ್ಸ್ಟ್ ಈಗ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಬಯಲು ಶೌಚ ಮುಕ್ತ ಜಿಲ್ಲೆಗಳಂತ 2016 ಅಕ್ಟೋಬರ್ 2ರಂದು ಘೋಷಣೆ ಮಾಡಿದ್ದಾರೆ. ಅಂತಹ ಜಿಲ್ಲೆಗಳನ್ನು ನಾವು ನೆನಪಿಟ್ಕೋಬೇಕು. ಮೊದಲನೇದಾಗಿ ಬೆಂಗಳೂರು ನಗರ, ಎರಡನೇದು ಬೆಂಗಳೂರು ಗ್ರಾಮಾಂತರ, ಮೂರನೇದು ದಕ್ಷಿಣ ಕನ್ನಡ, ನಾಲ್ಕನೇದು ಕೊಡಗು ಮತ್ತು 5ನೇದು ಉಡುಪಿ. ಅಂದ್ರೆ ಕ್ವಶನ್ಸ್ ಹೀಗೂ ಕೇಳ್ಬೋದು, ಒಟ್ಟು 8 ಜಿಲ್ಲೆಗಳು ಬಯಲು ಶೌಚ ಮುಕ್ತ ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಅಂದ್ರೆ 5 ಜಿಲ್ಲೆಗಳು ಇವೆ. ನೆಕ್ಸ್ಟ್ ಬಯಲು ಶೌಚ ಮುಕ್ತ ರಾಜ್ಯಗಳು ಅಂತ ಬರ್ತವೆ. ಬಯಲು ಶೌಚ ಮುಕ್ತ ರಾಜ್ಯಗಳು ಅಂದ್ರ ಮೊದಲನೇ ಬಯಲು ಶೌಚ ಮುಕ್ತ ರಾಜ್ಯ ಅಂದ್ರೆ ಸಿಕ್ಕಿಂ, ಅದರ ನಂತರ ಹಿಮಾಚಲ ಪ್ರದೇಶ ಮತ್ತು ಇತ್ತೀಚೆಗೆ ಕೇರಳ ರಾಜ್ಯಗಳು ಸಹ ಬಯಲು ಶೌಚ ಮುಕ್ತ ರಾಜ್ಯಗಳೆಂದು ಘೋಷಣೆಯಾಗಿದ್ದಾವೆ. ಇದನ್ನು PSI ಎಕ್ಸಾಮ್ಗೆ ಮೊನ್ನೆ ಕ್ವಶನ್ಸ್ ಕೇಳಿದ್ರು. ಇಲ್ಲಿಯವರೆಗೆ ಈ ಒಂದು ಅಧ್ಯಾಯ ಮುಕ್ತಾಯ ಆಯಿತು. ಥ್ಯಾಂಕ್ ಯು ವೆರಿ ಮಚ್.